Hi students, PUC first year sets ಅದರಲ್ಲಿ ನೆಕ್ಸ್ಟ್ ಇಂಟರ್ವಲ್ಸ್. ಏನಪ್ಪ ಇಂಟರ್ವಲ್ಸ್ ಅಂದ್ರೆ ಸರ್ ಕರೆಕ್ಟಾಗಿ ಕೇಳಿದ್ರೆ ಇದರಲ್ಲಿ 4 ಟೈಪ್ಸ್ ಬರ್ತಾವೆ. ಓಪನ್ ಇಂಟರ್ವಲ್, ಕ್ಲೋಸ್ಡ್ ಇಂಟರ್ವಲ್, ಸೆಮಿ ಓಪನ್ ಇಂಟರ್ವಲ್, ಸೆಮಿ ಕ್ಲೋಸ್ಡ್ ಇಂಟರ್ವಲ್ ಅಂತ ಬರ್ತವೆ. ಏನು ಸರ್ ಕರೆಕ್ಟ್ ಕೇಳಿದ್ರೆ A, B belongs to R, A less than B, then the set of real numbers Y such that A less than Y less than B, that is called open interval. ಹೇಳ್ತೀನಿ ಅದು ಮೀನಿಂಗ್ ಹೇಳ್ತಿದ್ರೆ ನೆಕ್ಸ್ಟ್ ಕ್ಲೋಸ್ ಇಂಟರ್ವಲ್. ಸೇಮ್ A, B belongs to R, A less than B, then the set of real numbers A less than or equal to Y less than or equal to B, that is called close interval, denoted by this one. Open interval denoted by this one. So semi-open interval A less than X less than or equal to B, very very important. It are denoted by semi-closed interval A less than or equal to X less than B, denoted by this. ಏನಪ್ಪ ಇದೆ ಸರ್ ಕರೆಕ್ಟಾಗಿ ಕೇಳಿ 0 that is called real numbers. Real numbers ಅಲ್ಲಿ ಏನಿರುತ್ತೆ ಅಂದ್ರೆ 0 1 2 3 4 so on up to infinity ವರೆಗೆ ಇರುತ್ತೆ. -1 -2 -3 up to so on minus infinity ವರೆಗೆ ಇರುತ್ತೆ. ಬರೀ ಇದು ಇಂಟಿಜರ್ ಅಷ್ಟೇ ಇರಲ್ರಿ, ರಿಯಲ್ ನಂಬರ್ ಅಲ್ಲಿ ರ್ಯಾಷನಲ್ ಆ್ಯಂಡ್ ಇರ್ರ್ಯಾಷನಲ್ ಇರ್ತಾವೆ. ಅಂದ್ರೆ ಡೆಸಿಮಲ್ ಪಾಯಿಂಟ್ ಇರ್ತಾವೆ ಇದೆಲ್ಲ. ಅಂದ್ರೆ ರ್ಯಾಷನಲ್ ಇರ್ರ್ಯಾಷನಲ್ ಎಲ್ಲ ಪಾಯಿಂಟ್ ಇರ್ತಾವ್ರಿ. 0 0.1 0.2 ಆಮೇಲೆ 0 0 0.2 ಎಲ್ಲವೂ ರ್ಯಾಷನಲ್ ಇರ್ರ್ಯಾಷನಲ್ ಎಲ್ಲ ಪಾಯಿಂಟ್ ಇರ್ತಾವೆ. ಇನ್ಫೈನೈಟ್ ನಂಬರ್ಸ್ ಇರ್ತಾವ್ರಿ ಇದರಲ್ಲಿ. ಬರೀ ನಾ ಬರ್ತಿದ್ದೇವೆ ಓನ್ಲಿ ಫಾರ್ 0 1 2 3 4 ಅಂತ ಬರ್ತೀವಿ. ಓಕೆನಾ? ಇದ್ರಲ್ಲಿ ಈಗ ಸಬ್ ಕರೆಕ್ಟ್ ಕೇಳಿ ನಮಗೆ ಲೆಂತ್ ಬೇಕು. ಇಲ್ಲ ಸಿಗ 1,3 ಇಂದ ಬೇಕು. 1,3 ಇಷ್ಟೇ ಲೆಂತ್ ಬೇಕು ನಮಗೆ. ಅವಾಗ ಏನಾಗುತ್ತಾ ಇದನ್ನ ಕ್ಲೋಸ್ ಇಂಟರ್ವಲ್ ಅಲ್ಲೂ ಬರಿಬಹುದು. ಅಂದ್ರೆ ಈ ತರ 1,3 ಈ ತರ. ಅಂದ್ರೆ ಇದ್ರ ಮೀನಿಂಗ್ ಏನಪ್ಪಾ ಅಂದ್ರೆ 1 and 3 ಇಂದ ಇರುವ ಎಲ್ಲಾ ಎಲಿಮೆಂಟ್ ಇದರಲ್ಲಿ ಇರುತ್ತಾ ಅಂತದ್ದು. ಫಸ್ಟ್ ನೋಡ್ರಿ, ಇದು ಎ ಅನ್ಕೊಡ್ರಿ, ಬಿ ಅನ್ಕೊಡ್ರಿ. ಫಸ್ಟ್ ಎ ಬಿ. ಎ ಅಂಡ್ ಬಿ ಪ್ಲಸ್ ಆರ್ ರಿಯಲ್ ನಂಬರ್ ಇಂದ ತಗೊಂಡಿವ. ಓಕೆ ತಗೊಂಡಿವಿ. ಆಮೇಲೆ 1 ಲೆಸ್ ದಾನ್ ಈಕ್ವಲ್ ಟು 3 ನ ನೋಡ್ರಿ, ಎ ಲೆಸ್ ದಾನ್ ಈಕ್ವಲ್ ಟು ಬಿ. ಎಸ್ ಆರ್. ನೆಕ್ಸ್ಟ್ ಇದರಲ್ಲಿ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗೋದು. ಅಂದ್ರೆ ಏನ್ ಗೊತ್ತಾ, ಈ ತರ ಬರ್ತೀವಿ ಅಂದ್ರೆ 1 and 3 ಇನ್ಕ್ಲೂಡಿಂಗ್ y ಏನಿರ್ತೇಳ್ರಿ 1 and 3 ಆರ್ ಇನ್ಕ್ಲೂಡಿಂಗ್ y ಬಿಲಾಂಗ್ಸ್ ಟು ಅಂದ್ರೆ 1 and 3 ಇನ್ಕ್ಲೂಡಿಂಗ್ ಮತ್ತೆ ಅದರಲ್ಲಿ ಇವೆಲ್ಲ ಇರ್ತಾವ್ರಿ. 1.1 1.2 1.3 2 2.1 2.2 ಇವೆಲ್ಲ ಇರ್ತಾವ. ಇನ್ಕ್ಲೂಡಿಂಗ್ ಏನಿರ್ತಾವ 1 and 3 ಇರುತ್ತೆ. ಇದ್ರೊಳಗೆ ಎಷ್ಟು ಇರ್ತಾವಪ್ಪ ಅಂದ್ರೆ ಇನ್ಫೈನೈಟ್ ಪಾಯಿಂಟ್ಸ್ ಇರ್ತಾವ್ರಿ. ಯಾಕಂದ್ರೆ ಇವಿಷ್ಟಷ್ಟೇ ಇವಿಷ್ಟೆಲ್ಲ ಇನ್ಕ್ಲೂಡ್ ಇರ್ತಾವ. ಅದಕ್ಕೆ ಏನಂತೀವಿ ಕ್ಲೋಸ್ ಇಂಟರ್ವಲ್ ಅಂತೀವಿ. ಓಪನ್ ಇಂಟರ್ವಲ್ ಅಪ್ಪ ಅಂದ್ರೆ y ಬಿಲಾಂಗ್ಸ್ ಟು 1,3. ಅಂದ್ರೆ ಇದು ಏನು ಮೀನಿಂಗ್ ಕ್ಲಾರಿಫೈ ಮಾಡುತ್ತಪ್ಪ ಅಂದ್ರೆ 1 and 3 ಇರಬಾರ್ದು. ನೋಡಿ ಈಕ್ವಲ್ ಕೊಟ್ಟಿಲ್ಲ, ಕರೆಕ್ಟಾ? 1 and 3 ಇರಲ್ಲ ರೀ. ಬಟ್ ಒಳಗೆ ಇನ್ಫೈನೈಟ್ ಪಾಯಿಂಟ್ಸ್ ಇರ್ತಾವ್ರಿ. ಯಾವಂದ್ರೆ 1.1 1.2 1.2 2.1 ಎಲ್ಲ ಇರ್ತಾವ. ಬಟ್ 1 and 3 ಇರಲ್ಲ ಸರ್. ಹಾಗಾದ್ರೆ ಇದೊಂದು ಸ್ಟಾರ್ಟಿಂಗ್ ಪಾಯಿಂಟ್ 1 ಅನ್ಬೋದು, ಎಂಡ್ ಪಾಯಿಂಟ್ 3 ಅನ್ಬೋದು. ನೆಕ್ಸ್ಟ್ ಏನ್ ಬರ್ತದೆ 1 ಆಗ್ಬಿಡು 1.1 1.2 ಸರ್. ಮತ್ತೆ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು? ಇದೊಂದು ಯಾವುದು 1.1 ನೆಕ್ಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಅನ್ಬೋದು. ಬಟ್ ಇದಕ್ಕಿಂತ ಕಮ್ಮಿ ಯಾವ್ದು ಬರ್ತದೆ 1.01 ಸರ್. ಇದಕ್ಕಿಂತ ಕಮ್ಮಿ ಅಲ್ಲ. ಎಸ್ ಸರ್. ಸೊ ಇದು ಇರೋದು ಸ್ಟಾರ್ಟಿಂಗ್. ನೆಕ್ಸ್ಟ್ ಇದಕ್ಕಿಂತ ಇದು 1.001 ಅಂದ್ರೆ ರೀ ಇದಕ್ಕೆ ಸ್ಟಾರ್ಟಿಂಗ್ ಪಾಯಿಂಟ್ ಇರೋದ್ರಿ. ಯಾಕಂದ್ರೆ ಅಷ್ಟು ಮಿನಿಮಮ್ ಪಾಯಿಂಟ್ ಬರೀಬೋದ್ರಿ. 1.0002 1.00001 ಅಂದ್ರೆ ಇನ್ಫೈನೈಟ್ ಪಾಯಿಂಟ್ ಇರ್ತಾವ. ಸ್ಟಾರ್ಟಿಂಗ್ ಪಾಯಿಂಟ್ ಎಂಡಿಂಗ್ ಪಾಯಿಂಟ್ ಇರಲ್ಲ ರೀ ಸರ್. ಇಲ್ಲಿ 3 ಇನ್ಕ್ಲೂಡಿಂಗ್ ಇಲ್ಲ. ಓಕೆ, ಯಾಕಂದ್ರೆ 3 ಇನ್ಕ್ಲೂಡಿಂಗ್ ಇರಲ್ಲ ಸರ್. ಮತ್ತೆ ಇದಕ್ಕೆ 3 ಇನ್ಕ್ಲೂಡಿಂಗ್ ಇಲ್ಲ ಅಂದ್ರೆ ಅದು ಇನ್ನೊಂದು ಪಾಯಿಂಟ್ 2.9 2.9 ಓಕೆ. ಸೊ ಇದು ಬರೀಬೋದಲ್ಲ 2.92. ಇದಕ್ಕಿಂತ ಜಾಸ್ತಿ ಇಲ್ಲ ಅಂದ್ರೆ 2.9999 ಇವೆಲ್ಲಕ್ಕಿಂತ ಜಾಸ್ತಿ. ಮತ್ತೆ 2.9999 ಇದು ಎಂಡ್ ಪಾಯಿಂಟ್ ಇರಲ್ಲ. ಬಟ್ ಇದಕ್ಕೆ ಇರ್ತಾರೆ ಸ್ಟಾರ್ಟಿಂಗ್ ಪಾಯಿಂಟ್ ಎಂಡ್ ಪಾಯಿಂಟ್. ಬಟ್ ಇನ್ಫೈನೈಟ್ ಪಾಯಿಂಟ್ಸ್ ಇರ್ತಾವ. ಇದ್ರೊಳಗೆ ಇನ್ಫೈನೈಟ್ ಪಾಯಿಂಟ್ ಇರ್ತಾವ. ಬಟ್ ಸ್ಟಾರ್ಟಿಂಗ್ ಪಾಯಿಂಟ್ ಎಂಡಿಂಗ್ ಪಾಯಿಂಟ್ ಇರೋದು 1 and 3 ನಾಟ್ ಇನ್ಕ್ಲೂಡಿಂಗ್. ದಟ್ ಇಸ್ ಕಾಲ್ಡ್ ಓಪನ್ ಇಂಟರ್ವಲ್, ದಟ್ ಇಸ್ ಕಾಲ್ಡ್ ಕ್ಲೋಸ್ ಇಂಟರ್ವಲ್. ಅದೇ ಸರ್ ಸೆಮಿ ಓಪನ್ ಇಂಟರ್ವಲ್ ಅಂದ್ರೆ 1,3 1 ಇನ್ಕ್ಲೂಡಿಂಗ್ ಇರಲ್ಲ, ಬಟ್ 3 ಇನ್ಕ್ಲೂಡಿಂಗ್ ಇರುತ್ತೆ. ಒಳಗೆ ಇರೋದು ಇನ್ಕ್ಲೂಡಿಂಗ್ ಇರುತ್ತೆ.
1 not including, 3 including, but ಇಲ್ಲಿ ಒಳಗಿನೆಲ್ಲ including, 1 including ಇರಲ್ಲ, ಅದಕ್ಕೆ ಅಂತೀವಿ ಸೆಮಿ ಓಪನ್ ಅಂತೀವಿ. ಇದಂದ್ರೆ 1 comma 3 ಸೆಮಿ ಕ್ಲೋಸ್, 1 including, 3 not including. ಅದನ್ನ ನೀವು ಬರ್ದು ನೋಡ್ರಿ, 1 not including ಅಂದ್ರೆ ಬರೀ ಲೆಸ್ ದ್ಯಾನ್ ಅಂತ, ಈ ಲೆಸ್ ದ್ಯಾನ್ ಅಂದ್ರೆ ಈಕ್ವಲ್ ಅಂತ ಕರೆಕ್ಟಾ? ಇದು ನೆನ್ಪಿಟ್ಕೊಳ್ರಿ. ಸೆಮಿ ಕ್ಲೋಸ್ ಅಂದ್ರೆ ಈಕ್ವಲ್ ಅಂದ್ರೆ 1 including, ನಾಟ್ ಇನ್ಕ್ಲೂಡಿಂಗ್ ಅಂದ್ರೆ ಲೆಸ್ ದ್ಯಾನ್ ಬಿ, ಇದಕ್ಕಿಂತ ಕಮ್ಮಿ. ಇದಕ್ಕೆ ಅಂತೀವಿ ಇಂಟರ್ವಲ್ಸ್ ಅಂತ ನೆನ್ಪು. 1.3 ಅಲ್ಲಿ 7th ಅವ್ರು ನೋಡ್ರಿ, ಇಲ್ಲಿ ಅವನೇ ಕೇಳಿದ್ರೆ ರೈಟ್ ದಿ ಫಾಲೋಯಿಂಗ್ ಆಫ್ ದಿ, ಈಗ ಹೇಳ್ರಿ ಸೆಟ್ ಬಿಲ್ಡ್ ಅಪ್ ಫಾರ್ಮ್ಸ್. ಸೆಟ್ ಬಿಲ್ಡ್ ಅಪ್ ಫಾರ್ಮ್ ಅಂದ್ರೆ ಸ್ಟೇಟ್ಮೆಂಟ್ ಫಾರ್ಮೇಶನ್ ನಾನು ಬರ್ಸಿದ್ದೀನಿ. ರೋಸ್ಟರ್ ಫಾರ್ಮ್ ಅಂದ್ರೆ ಲೀಸ್ಟ್ ಫಾರ್ಮ್. ಇವು ಲೀಸ್ಟ್ ಅಲ್ಲಿ ಇರೋರಿ, ಇವ್ನ ಏನ್ ಮಾಡಬೇಕು ಸೆಟ್ ಬಿಲ್ಡ್ ಅಪ್ ಫಾರ್ಮ್ ಅನ್ನೋದು ಅಂದ್ರೆ ಸ್ಟೇಟ್ಮೆಂಟ್ ಫಾರ್ಮೇಶನ್ ಬರ್ತೀವಿ ನೋಡ್ರಿ. ಫಾರ್ ಎಕ್ಸಾಂಪಲ್ ಈ ಅಂತ ತಗೊಂಡ್ರಿ. ಸೊ ಎಕ್ಸ್ such that it can use such that x belongs to r, comma, ಈಗ ಇದು ಓಪನ್ ಇಂಟರ್ವಲ್ ಅಂದ್ರೆ -3 ಲೆಸ್ ದ್ಯಾನ್ x ಲೆಸ್ ದ್ಯಾನ್ 0 ಅಂದ್ರೆ -3 -2 -1 0 1 2 4. ಇದರಲ್ಲಿ -3 ಇಂದ 0 ಒಳಗಡೆ ಇವೆಲ್ಲ ಇನ್ಕ್ಲೂಡಿಂಗ್, ಬಟ್ 0 -3 ನಾಟ್ ಇನ್ಕ್ಲೂಡಿಂಗ್. ಒಳಗೆ ಇವೆಲ್ಲ ಇರ್ತಾವೆ, ಇನ್ಫೈನೈಟ್ ಪಾರ್ಟ್ಸ್ ಇರ್ತಾವ, -2 -1 ಇವೆಲ್ಲ ಇರ್ತಾವೆ, ಬಟ್ 0 and -3 ನಾಟ್ ಇನ್ಕ್ಲೂಡಿಂಗ್. ದಟ್ ಇಸ್ ನಾಟ್ ಓಪನ್ ಇಂಟರ್ವಲ್. ಅರ್ಥ ಆಗ್ತಿದೆ? ಇದು ಯಾರು ಎಕ್ಸ್ ಸಚ್ ದಟ್ ಎಕ್ಸ್ ಪ್ಲಸ್ 1 ಕ್ಲೋಸ್ ಇಂಟರ್ವಲ್ ಐತಿ. ಹೆಂಗ್ ಬರ್ತದೆ 6 ಲೆಸ್ ದ್ಯಾನ್ ಆರ್ ಈಕ್ವಲ್. ವೆರಿ ವೆರಿ ಇಂಪಾರ್ಟೆಂಟ್. ಇದು ಬರೀ ಲೆಸ್ ದ್ಯಾನ್ ಬರ್ತದೆ ನೋಡ್ರಿ, ಇದು ಲೆಸ್ ದ್ಯಾನ್ ಆರ್ ಈಕ್ವಲ್, ಎಕ್ಸ್ ಬಿಲಾಂಗ್ಸ್ ಟು 12. ಎಸ್ ಆಯ್ತು. ನೆಕ್ಸ್ಟ್ ಒನ್, ಥರ್ಡ್ ಒನ್, ಸಿ ಸಿ ಕೊಡ್ಲಿ ಕೊಡೋಣ. ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ರೀ, ಓಪನ್ ಇಂಟರ್ವಲ್ ಕೊಟ್ಟಿದ್ದಾರೆ. ಸಿ ಅನ್ನೋದು ಸೆಮಿ ಓಪನ್, ಇದು ಕ್ಲೋಸ್ ಐತಿ. ಇದನ್ನ ಹೆಂಗ್ ಬರಬಹುದು 6 ಲೆಸ್ ದ್ಯಾನ್ ಎಕ್ಸ್ ಲೆಸ್ ದ್ಯಾನ್ 12. ಕರೆಕ್ಟಾ? ಯಾಕಂದ್ರೆ ಇದು ಇನ್ಕ್ಲೂಡಿಂಗ್ ಇಲ್ಲ, ಬಟ್ ಇದು ಇನ್ಕ್ಲೂಡಿಂಗ್, ಅದಕ್ಕೆ ಕ್ಲೋಸ್ ಇಟ್ಟು ಓಪನ್. ನೆಕ್ಸ್ಟ್ ಫೋರ್ತ್ ಒಂದು D is equal to x such that x belongs to R. So -23 less than or equal to x less than 5. ನೋಡ್ರಿ, ಇನ್ಕ್ಲೂಡಿಂಗ್ ಇಲ್ಲ 5, -23 ಇನ್ಕ್ಲೂಡಿಂಗ್, ಅದಕ್ಕೆ ಈ ಥರ ಬರ್ತದೆ. ಗೊತ್ತಾಗ್ತಿದೆಯಾ? ಸೊ ಸರ್ ಒಂದು ಎಕ್ಸಾಂಪಲ್ ಈಗ ಸ್ವಲ್ಪ ಕರೆಕ್ಟಾಗಿ ಕೇಳಿ. 0 1 2 ಅಪ್ ಟು ಇನ್ಫಿನಿಟಿ ವರೆಗೆ ತಂದ್ಕೊಡಿ. ನನಗೀಗ 1 ಇಂದ ಬೇಕಪ್ಪ ಟೋಟಲ್ ಎಲ್ಲ ಎಲಿಮೆಂಟ್. ಇದು ನೀವು ಬರಿಬೋದಾ 1 ಕಾಮ ಇನ್ಫಿನಿಟಿ, 1 ಇನ್ಕ್ಲೂಡಿಂಗ್ ಇನ್ಫಿನಿಟಿ ಇನ್ಕ್ಲೂಡಿಂಗ್ ಅಂತ ಬರಿಬೋದಾ? ಅಂದರೆ 1 ಎಲ್ಲವೂ ಪಾಯಿಂಟ್ ಸಿಗ್ಬೇಕು ನಮ್ಗೆ. ಬಟ್ ಇದು ಕರೆಕ್ಟ್, ಬಟ್ ಇನ್ಫಿನಿಟಿ ಕ್ಲೋಸ್ ಅಲ್ಲಿ ಆಗಕ್ಕೆ ಹೋಗ್ಬಿಡ್ರಿ. ಯಾಕಂದರೆ ಇನ್ಫಿನಿಟಿ ವ್ಯಾಲ್ಯೂ ಗೊತ್ತಿಲ್ಲ ರೀ. ಇನ್ಫೈನೈಟ್ ನಾಟ್ ಡಿಫೈನ್, ಅದು ವ್ಯಾಲ್ಯೂನೇ ಗೊತ್ತಿಲ್ಲ. ಮ್ಯಾಕ್ಸಿಮಮ್ ನಂಬರ್ ಇಸ್ ಡಿನೋಟೆಡ್ ಬೈ ಇನ್ಫಿನಿಟಿ. ಮ್ಯಾಕ್ಸಿಮಮ್ ನಂಬರೇ ಗೊತ್ತಿಲ್ಲ ರೀ ನಮಗೆ. ಸೊ ಅದಕ್ಕೆ ಯಾವತ್ತಿಗೂ ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ಇದ್ರೆ ಮೈಂಡ್ ಫಿಕ್ಸ್ ಮಾಡ್ಕೊಳ್ರಿ, ಓಪನ್ ಇಂಟರ್ವಲ್ ಹಾಕ್ರಿ, ಫಿಕ್ಸ್ ಆಗುತ್ತೆ. ಸೊ ಈ ಥರ ಬರ್ಬೋದಾ? -ಇನ್ಫಿನಿಟಿ ಕಾಮ 0 ಬರೀ ಅದು ಈ ಕಡೆ ಸೈಡ್ ಬರ್ತಲ್ಲ. ಒಂದು ಯಾವ್ಯಾವ -1 -2 ಅಪ್ ಟು -ಇನ್ಫಿನಿಟಿ ಇವೆಲ್ಲವೂ, ಬಟ್ 0 ಇನ್ಕ್ಲೂಡಿಂಗ್ ಇರಲ್ಲ, -ಇನ್ಫಿನಿಟಿ ಇರಲ್ಲ. ಇವೆಲ್ಲ ಎಲಿಮೆಂಟ್ ಇರ್ತವೆ. ಇದಕ್ಕೆ ಅಂತ ಓಪನ್ ಇಂಟರ್ವಲ್, ಇದೆ ಅಂದರೆ ಸೆಮಿ ಕ್ಲೋಸ್ಡ್ ಇಂಟರ್ವಲ್. ಹಿಂಗೂ ಓದ್ತಾರೆ ಸೆಮಿ ಕ್ಲೋಸ್ ಓಪನ್ ಇಂಟರ್ವಲ್ ಎಲ್ಲ ಒಂದೇ ರಿಮೈನಿಂಗ್. ನೆಕ್ಸ್ಟ್ 1.3 ಅಲ್ಲಿ 6th ಅಂತ ಅವ್ನು ಏನು ಕೇಳಿದ್ರೆ ರೈಟ್ ದಿ ಫಾಲೋಯಿಂಗ್ ದಿ ಇಂಟರ್ವಲ್ಸ್. ಸೆಟ್ ಬಿಲ್ಡ್ ಅಪ್ ಫಾರ್ಮಲ್ಲಿ ಇರೋರಿ ಕನ್ವರ್ಟ್ ಇಂಟರ್ವಲ್ ಅಲ್ಲಿ ಬರೀರಿ. ಓಪನ್ ಇಂಟರ್ವಲ್, ಕ್ಲೋಸ್ ಇಂಟರ್ವಲ್, ಸೆಮಿ ಓಪನ್, ಸೆಮಿ ಕ್ಲೋಸ್. ನೋಡ ಫಸ್ಟ್ ಒನ್ ಬರೀ -4 ಲೆಸ್ ದ್ಯಾನ್ ಈಕ್ವಲ್. ಬರೀ ಈಕ್ವಲ್ ಇರಲಿಲ್ಲ ಅಂದರೆ ಹಿಂಗೆ ಹಾಕಿ ಈಕ್ವಲ್ ಐತೆ 6 ಕ್ಲೋಸ್ ಆಗಿ ಇದೆ ಸೆಮಿ ಓಪನ್. ಇದು ಯಾವ ಎರಡು ಕ್ಲೋಸ್ ಇಲ್ಲ, ಈಕ್ವಲ್ ಇಲ್ಲ, -12 -10. ನೆಕ್ಸ್ಟ್ ಇದು 0 ಈಕ್ವಲ್ ಇದೆ, ಕಾಮ 7 ಸೆಮಿ ಕ್ಲೋಸ್. ದಿಸ್ ಒನ್ ಎರಡು ಈಕ್ವಲ್ ಇರೋ 3 ಕಾಮ 4 ಈ ಕ್ಲೋಸ್ಡ್ ಇಂಟರ್ವಲ್. ವಾಟ್ ಈಸ್ ಪವರ್ ಸೆಟ್? ನಾ
ನಾವು ಮೊದಲೇ ಹೇಳಿದ್ದೇವೆ ಸಬ್ಸೆಟಲ್ಲಿ ಕಲೆಕ್ಷನ್ ಆಫ್ ಆಲ್ ಸಬ್ಸೆಟ್ ಈಸ್ ಕಾರ್ಡ್ ಎ ಪವರ್ ಸೆಟ್ ಅಂತ ಹೇಳಿ. ಅದೇ ರೀತಿ ದ ಕಲೆಕ್ಷನ್ ಆಫ್ ಆಲ್ ಸಬ್ಸೆಟ್ ಆಫ್ ಎ ಸೆಟ್ ಎ ಈಸ್ ಕಾರ್ಡ್ ಎ ಪವರ್ ಸೆಟ್. ನಾವು ಒಂದು ಹೇಳಿದೆ ನಿಮ್ಗೆ ನೆನಪಿದೆಯಾ? ಸೊ ಫಾರ್ ಎಕ್ಸಾಂಪಲ್ ಎ ಕಾಮ ನಿಮ್ಗೆ ಈ ಥರ ಹೇಳಿದೆ ನೆನಪಿದೆ 1 ಕಾಮ 2 ಕಾಮ 3 ಇದು ಮೇನ್ ಸೆಟ್ ಇದು ಪವರ್ ಸಬ್ಸೆಟ್ ಬರೀರಿ ಅಂತ ಹೇಳಿದೆ. ಸಬ್ಸೆಟ್ ಅಂದರೆ B1 ಬರ್ಬೋದು, B2 ನೆಕ್ಸ್ಟ್ ಏನು ಬರ್ಬೋದು 2 ಬರ್ಬೋದು, B3 ನೆಕ್ಸ್ಟ್ B4 1 ಕಾಮ 2 B5 1 ಕಾಮ 3 B6 2 ಕಾಮ 3 B7 1 ಕಾಮ 2 ಕಾಮ 3 B8 empty set. ಸೊ ಇವೆಲ್ಲವೂ ಏನಾಗುತ್ತೆ ಸಬ್ಸೆಟ್ ಆಫ್ ಎ ಆಗುತ್ತೆ. ಅಂದರೆ B1 ಈ ಸಬ್ಸೆಟ್ ಆಫ್ ಎ ಇದೆಲ್ಲ ಪ್ರೀವಿಯಸ್ ಕ್ಲಾಸಲ್ಲಿ ಮಾಡಿದೆ ಕರೆಕ್ಟಾ? ಅದರಲ್ಲಿ ಏನಾದರೂ ಇವೆಲ್ಲ ಪ್ರಾಪರ್ ಸೆಟ್, ಇದು ಅಂದರೆ ಇಂಪ್ರಾಪರ್ ಸೆಟ್ ಅಂತಲೂ ಹೇಳಿದ್ದೀನಿ. ಈಗ ಅದೇ ಕೇಳಿದ್ರೆ ಅದನ್ನೇ ಕೇಳಿದ್ರೆ ನೀವು ಇಷ್ಟು ಕಲೆಕ್ಷನ್ ಬರ್ತೀವಲ್ಲ ದಟ್ ಇಸ್ ಕಾಲ್ಡ್ ಪವರ್ ಸೆಟ್ ಇನ್ ಕಲೆಕ್ಷನ್. ಫಾರ್ ಎಕ್ಸಾಂಪಲ್ ಡಿನೋಟೆಡ್ ಬೈ P ಆಫ್ ಎ. ನಾವು ಈ ಸೆಟ್ ಮೇನ್ ಸೆಟ್ ಎ ತೊಗೊಂಡ್ರೆ ಎ ಬರೀರಿ, ಸಿ ತೊಗೊಂಡ್ರೆ P ಆಫ್ ಸಿ ಅಂತ ಬರೀರಿ. ದಟ್ ಇಸ್ ಕಾಲ್ಡ್ ಪವರ್ ಸೆಟ್ ಇಸ್ ಈಕ್ವಲ್ ಟು ಕಲೆಕ್ಷನ್ ಎ ಬರೋದ್ರೆ 1 2 ನೆಕ್ಸ್ಟ್ 3 ನೆಕ್ಸ್ಟ್ 1 ಕಾಮ 2 ಇದೇ ಥರ ಇಷ್ಟು ಕಲೆಕ್ಷನ್ ದಟ್ ಇಸ್ ಕಾಲ್ಡ್ ಪವರ್ ಸೆಟ್. ಅದನ್ನು ಒಂದು ಕಲೆಕ್ಷನ್ ಆಗಿ ಮಾಡಿದ್ದೀವಲ್ಲ ದಟ್ ಇಸ್ ಕಾಲ್ಡ್ ಪವರ್ ಸೆಟ್. ಅರ್ಥ ಆಯ್ತಾ? ಈ ನೋಟ್ ಟೋಟಲ್ ಸಬ್ಸೆಟ್ ಎಷ್ಟಿರೋ ನೋಡ್ರಿ, ಅಪ್ ಟು 8 ಇರೋರಿ. ಅಂದರೆ ಇದನ್ನ ಹೆಂಗೆ ಕಂಡುಹಿಡಿಯೋದು? ಈಗ ನಂಬರ್ ಆಫ್ ಸಬ್ಸೆಟ್ಸ್ ಯಾವ ಥರ ಕಂಡುಹಿಡಿಯಬೇಕಂದ್ರೆ ಡೆಡ್ ಈಸಿ. ಫಸ್ಟ್ ಕಾರ್ಡಿನಾಲಿಟಿ ಆಫ್ ಎ. ಕಾರ್ಡಿನಾಲಿಟಿ ಆಫ್ ಎ. ವಾಟ್ ಇಸ್ ಕಾರ್ಡಿನಾಲಿಟಿ ಆಫ್ ಎ? ಕಾರ್ಡಿನಾಲಿಟಿ ಆಫ್ ಎ ಇಸ್ ಕಾಲ್ಡ್ ಸೊ ನಂಬರ್ ಆಫ್ ಎಲಿಮೆಂಟ್ಸ್. ಎಷ್ಟು ನಂಬರ್ ಇದಾವೆ? 1 2 3 ಎಲಿಮೆಂಟ್ಸ್ ಇದಾವೆ. ಸೊ ಕಾರ್ಡಿನಾಲಿಟಿ ಆಫ್ ಎ 3 ಕರೆಕ್ಟಾ? ಸೊ ಪವರ್ ಸೆಟ್ ಅದು ಕಲೆಕ್ಷನ್ ಆಫ್ ಪವರ್ ಸೆಟ್ ಕಂಡುಹಿಡಿಯಬೇಕಪ್ಪ ಅಂದರೆ N ಆಫ್ P ಆಫ್ ಎ. ಇದು ಈ ಥರ ಬಂದಿದೆ 2 ಆಫ್ N ಆಫ್ ಎ ಅಂತ. ಅಂದರೆ ದಟ್ ಇಸ್ 2 ಆಫ್ 3 ಆನ್ಸರ್ 8. ಈ ಥರ ಕಂಡುಹಿಡಿಯೋದು. ನೀವು ಎಷ್ಟೇ ಎಲಿಮೆಂಟ್ ಇದ್ರೂ ಕಂಡುಹಿಡಿಯೋದು. 4 ಇದ್ರೆ 2 ಪವರ್ 4 ಎಷ್ಟಾಗುತ್ತೆ? 16 ಸಬ್ಸೆಟ್ ಬರೀಬೋದು ರೀ. ಸೊ ಅದಕ್ಕೆ ಒಂದು ಫಾರ್ಮುಲಾ ಐತೆ N ಆಫ್ ಎ ಇಸ್ ಈಕ್ವಲ್ ಟು M ಆದರೆ N ಆಫ್ P ಆಫ್ ಎ ಇಸ್ ಈಕ್ವಲ್ ಟು 2 ಪವರ್ M. ವೆರಿ ವೆರಿ ಇಂಪಾರ್ಟೆಂಟ್. ಇದೊಂದು ಕಾರ್ಡಿನಾಲಿಟಿ ಎಷ್ಟಿರ್ತಾ ಅದನ್ನ 2 ಪವರ್ M ಮಾಡಿದರೆ ದಟ್ ಇಸ್ ಕಾಲ್ಡ್ ನಂಬರ್ ಆಫ್ ಸಬ್ಸೆಟ್ ಸಿಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು. 1.3 ಅಲ್ಲಿ ತಿಟ್ಟೋದು. 1.3 ಅಲ್ಲಿ ತಿಟ್ಟೋದು ಕೇಳಿದ್ರೆ ಹೌ ಮೆನಿ ಎಲಿಮೆಂಟ್ಸ್ ಹ್ಯಾಸ್ P ಆಫ್ ಎ ಇಫ್ ಎ ಇಸ್ ಈಕ್ವಲ್ ಟು ಎಂಟಿ ಅಂತ ಕೇಳಿದ್ರೆ ನಾನು ಫಂಕ್ಷನ್ ಏನು ಕೇಳಿದ್ರೆ ಲೆಟ್ ಎ ಇಸ್ ಈಕ್ವಲ್ ಟು ಎಂಟಿ ಅಂತ ಕೇಳಿದ್ರೆ ಈಗ P ಅವರ್ ಹೌ ಮೆನಿ ಎಲಿಮೆಂಟ್ಸ್ ಆಫ್ P ಆಫ್ ಎ. P ಆಫ್ ಎ ಅಂದರೆ ನಂಬರ್ ಆಫ್ ಕಲೆಕ್ಷನ್ ಆಫ್ ನಂಬರ್ ಆಫ್ ಸಬ್ಸೆಟ್ಸ್. ಕಲೆಕ್ಷನ್ ಆಫ್ ನಂಬರ್ ಆಫ್ ಸಬ್ಸೆಟ್ ಅವನ್ನ ಹೇಳ್ತೀವಿ P ಆಫ್ ಎ ಅಂತ. ಈಗ ಅವ್ರು ಹೇಳಿದ್ರೆ ಹೌ ಮೆನಿ ನಂಬರ್ಸ್ ಅಂತ ಕೇಳಿದ್ರೆ ಎಷ್ಟು ಸಬ್ಸೆಟ್ ಬರಬಹುದು? ನೀವೇ ಸ್ವಲ್ಪ ಥಿಂಕ್ ಮಾಡಿದ್ರೆ ಅದು ಎ ಅಂದರೆ ಎಂಟಿನ ಇದು ಸಬ್ಸೆಟ್ ಏನು ಬರಬೇಕು? ಇದು ಒಂದೇನಾ? ಎಂಟಿ ಒಂದೇನಾ? ಅಂತ ಈಗ ಒಂದೇಳು ಒಂದಿದ್ರೆ ಏನು ಬರ್ಬೋದು ಹೇಳಿ? ಸೊ ಇನ್ನೊಂದು ಏನು ಬರ್ಬೋದು? ಇನ್ನೊಂದು ಎಂಟಿ ಅಂತ ಬರ್ತೀವಿ ನೆನಪಿಟ್ಟ. ಬಟ್ ಇರೋದೇ ಎಂಟಿ ಅಂದರೆ ಸೊ ಎಂಟಿ ಸೆಟ್ ಅಂದರೆ ಇದಕ್ಕೆ ಒಂದೇ ಬರ್ತದೆ. ಅದನ್ನ ಹೆಂಗೆ ಕಂಡುಹಿಡಿಯಬೇಕಾದ್ರಿಲ್ಲ N ಆಫ್ ಎ ಎಷ್ಟು ರೀ? 0. ಫಾರ್ಮುಲಾ ಹಾಕಿ N ಆಫ್ P ಆಫ್ ಎ ಇಸ್ ಈಕ್ವಲ್ ಟು 2 ಪವರ್ N ಆಫ್ ಎ. ಎಷ್ಟಂತ? 2 ಪವರ್ 0. ಎನಿ ಪವರ್ 0 1. ಆನ್ಸರ್ ಇಸ್ 1 ಸಬ್ಸೆಟ್ ಬರಬಹುದು. ಅದು ಯಾವುದು? ಎಂಟಿ ಸೆಟ್. ಇದಷ್ಟೇ ಬರೀರಿ. ಇದು ಮೀನಿಂಗ್ ಗೊತ್ತಿರಲಿ. ಆಲ್ ಕಲೆಕ್ಷನ್ ಆಫ್ ಆಲ್ ಸಬ್ಸೆಟ್ಸ್ ಬರೀರಿ. ಇವಕ್ಕೆ ಸೆಟ್ಟಿಗೆ ಸಬ್ಸೆಟ್ ಬರೀರಿ ಅಂತ ಕೇಳಿದಾಗ ನೋಡೋಣ. ಸೊ ಸಬ್ಸೆಟ್ ಇದು ಸಬ್ಸೆಟ್ ಏನು ಗೊತ್ತಾ? ಸೊ ನೀವು ಏನಾದ್ರು ABCD ಅಂತ ನೋಡ್ರಿ, E ಅಂತ ನೋಡ್ರಿ, ಇಲ್ಲಿ A1 ಅಂತ ನೋಡ್ರಿ, ಇಲ್ಲಿ ಸಬ್ಸೆಟ್ ಯಾಕೆ ಬರ್ತಾ? A ಬರ್ತಾ ಇನ್ನೊಂದು ಬರುತ್ತೆ ಎಂಟಿ ಸೆಟ್. ಇವೇ ಸಬ್ಸೆಟ್ ಇದಕ್ಕೆ ಎಷ್ಟಾದ್ರು ನೋಡ್ರಿ. ಇಲ್ಲಿ 1 ಎಲಿಮೆಂಟ್ ಇರ್ತಾ 2 ಪವರ್ 1 ಎಷ್ಟು ಆನ್ಸರ್? 2 1 2 ಸಬ್ಸೆಟ್ಸ್. ನೆಕ್ಸ್ಟ್ ಇರುತ್ತೆ ಸೊ B1 ಏನು A, ನೆಕ್ಸ್ಟ್ B2 B, B3 A, B, B4
20. ನೋಡ್ರಿ ಎಷ್ಟು ಈ 2 1 and 2 ಕಾರ್ಡಿನಾಟಿ 2 2 power 2 4 ನೋಡ್ರಿ 1 2 3 4 ಅದೇ ಥರ ಇದು ಸೇಮ್ ಅವಾಗ ಮಾಡಿದೆ ನೋಡ್ರಿ ಮಾಡ್ರಿ C1 is equal to 1 C2 is equal to 2 C3 is equal to 3 C4 is equal to 1 2 C5 is equal to 1 3 C6 is equal to 2 3 C7 is equal to 1 2 3 C8 is equal to empty set. ಅಂದರೆ ಎಷ್ಟು ನೋಡ್ರಿ ಕಾರ್ಡಿನಾಟಿ 1 2 3 ಇದು 2 power 3 ಅಂದರೆ 8 ಸಬ್ಸೆಟ್ ಬರ್ತವೆ. ನೆಕ್ಸ್ಟ್ ಎಂಟಿ ಡಿ ಎಂಟಿ ಅಂದರೆ D1 ಇರೋದ್ರಿಂದ ಸಬ್ಸೆಟ್ ಎಂಟಿ ಒಂದೇ ಬರ್ತಾ ಅಂದರೆ ಎಂಟಿ ಅಂದರೆ ನಲ್ ಸೆಟ್ ನಲ್ ಅಂದರೆ ಏನು ಎಲಿಮೆಂಟ್ ಇರಲ್ಲ ಒಂದೇ ಎಲಿಮೆಂಟ್ ಸಬ್ಸೆಟ್ ಬರ್ತದೆ. ಥ್ಯಾಂಕ್ ಯು. ಕಾನ್ಸೆಪ್ಟ್ ಯೂನಿವರ್ಸಲ್ ಸೆಟ್. ವಾಟ್ ಈಸ್ ಯೂನಿವರ್ಸಲ್ ರೀ ಮೀನಿಂಗ್ ಎಲ್ಲ ಇದೆ. ಯೂನಿವರ್ಸಲ್ ಓವರ್ ಆಲ್ ಎಲ್ಲ ಅದಕ್ಕೆ ಯೂನಿವರ್ಸಲ್. ಸೊ ಕೇಳಿ ಯೂನಿವರ್ಸಲ್ ಸೆಟ್ ದ ಸೆಟ್ ವಿಚ್ ಕಂಟೈನ್ಸ್ ಆಲ್ ದಿ ಎಲಿಮೆಂಟ್ಸ್ ಆಫ್ ದಿ ಅನದರ್ ಸೆಟ್. ಅಂದರೆ ಎಲ್ಲ ಎಲಿಮೆಂಟು ಆ ಸೆಟ್ ಒಳಗಿರುತ್ತೆ ರೀ, ಅದಕ್ಕೆ ಯೂನಿವರ್ಸಲ್ ಸೆಟ್. ಅರ್ಥ ಆಗುತ್ತಾರೆ? ಈಗ ನೋಡ್ರಿ ಓವರ್ ಆಲ್ ನಂಬರ್ ಆಫ್ ಪೀಪಲ್ಸ್ ಎಲ್ಲಿದ್ದಾರೆ? ಅರ್ತ್ ಒಳಗಿದ್ದಾರೆ. ದಟ್ ಇಸ್ ಕಾಲ್ಡ್ ಅರ್ತ್ ಈಸ್ ಎ ಒನ್ ಆಫ್ ದಿ ಯೂನಿವರ್ಸಲ್ ಸೆಟ್. ಕರೆಕ್ಟಾ? ಸ್ಟಾರ್ಸ್ ಎಲ್ಲಿದವ್ರಿ? ಸ್ಕೈ ಎಲ್ಲಿದೆ? ಟೋಟಲ್ ಸ್ಟಾರ್ಸ್ ಎಲ್ಲಿದವ್ರಿ? ಸ್ಕೈ ಎಲ್ಲಿದೆ? ದಟ್ ಇಸ್ ಕಾಲ್ಡ್ ಸ್ಕೈ ಈಸ್ ಎ ಯೂನಿವರ್ಸಲ್ ಸೆಟ್. ಅರ್ಥ ಆಗ್ತಿದೆ ಯಾರು? ಇದಕ್ಕೆ ಅಂತೀವಿ ಯೂನಿವರ್ಸಲ್ ಸೆಟ್. ಅಂದರೆ ಎಲ್ಲವೂ ಕಲೆಕ್ಷನ್ ಅದರಲ್ಲಿ ಇರ್ಬೇಕ್ರಿ. ಈ ಫಾರ್ ಎಕ್ಸಾಂಪಲ್ ಸರ್ ಕರೆಕ್ಟಾಗಿ ಕೇಳಿ, ಇದು ಡಿನೋಟೆಡ್ ಬೈ UEX ಅದು. ಇದರಲ್ಲಿ ಜಾಸ್ತಿ ನಾವು ಯೂಸ್ ಮಾಡೋದು ಯೂನಿಯನ್. ಇದು ನೆಕ್ಸ್ಟ್ MSL ಯೂಸ್ ಮಾಡ್ತೀವಿ, ಬಟ್ ಜಾಸ್ತಿ ನಾವು ಯೂಸ್ ಮಾಡ್ತೀವಿ. ನೆನಪಲ್ಲಿ ಯೂನಿವರ್ಸಲ್ ಡಿನೋಟೆಡ್ ಬೈ U. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಎಕ್ಸಾಂಪಲ್ A is equal to 1 2 3 4. ಈಗ ಸಬ್ B is equal to 1 2 C is equal to 2 3 D is equal to 1 4. ನೋಡಿ ಇಲ್ಲಿರೋ ಎಲಿಮೆಂಟ್ ಎಲ್ಲ ಇದಾಗಿರ್ಬೋದು. ಇದಕ್ಕೆ ಏನಾಗ್ತೀವಿ ಅಂದರೆ ಯೂನಿವರ್ಸಲ್ ಸೆಟ್. ಕಲೆಕ್ಷನ್ ಆಫ್ ಆಲ್ ಸೆಟ್ಸ್ ಇಸ್ ಕಾಲ್ಡ್ ಯೂನಿವರ್ಸಲ್ ಸೆಟ್. ನೋಡಿ 1 2 ಇದೆಯಾ, 2 3 ಇದೆಯಾ, 1 4 ಇದೆಯಾ, ಅಂದರೆ ಇವೆಲ್ಲ ಸೆಟ್ ಇದರಲ್ಲಿ ಇರ್ಬೇಕು. ಅದೇ ಯೂನಿವರ್ಸಲ್ ಸೆಟ್. ಈಗ ನೋಡ್ರಿ ಸೈನ್ಸ್ ಅಂದರೆ ಟೋಟಲ್ ಯಾವ್ಯಾವ ನೋಡ್ರಿ? ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯೋ, ಕನ್ನಡ, ಇಂಗ್ಲೀಷ್, ಹಿಂದಿ, ಸ್ಟ್ಯಾಟಿಸ್ಟಿಕ್ಸ್ ವರ್ಕ್. ಕರೆಕ್ಟಾ? ಇದಕ್ಕೇನಾದ್ವಿ ಒಂದು ಯೂನಿವರ್ಸಲ್ ಸೆಟ್ ಅಂತೀವಿ. ಈ ಕಲೆಕ್ಷನ್ ಆಫ್ ಎಲ್ಲಿ ಯಾವ ಯೂನಿವರ್ಸಲ್ ಸೆಟ್ ಅಂದ್ರೆ ಸೈನ್ಸ್. ಇದಕ್ಕೆ ಅಂತೀವಿ ಯೂನಿವರ್ಸಲ್ ಸೆಟ್. ಯೂನಿವರ್ಸಲ್ ಸೆಟ್ ಅಂತ ಫಿಕ್ಸ್ ಆದ್ರೆ ಮೈಂಡಲ್ಲಿ ಕಲೆಕ್ಷನ್ ಆಫ್ ನಂಬರ್ ಆಫ್ ಸೆಟ್ಸ್ ಅದನ್ನೇ ಬರ್ತದೆ. ಆಲ್ ದಿ ಎಲಿಮೆಂಟ್ಸ್ ಆಫ್ ದಿ ಅದರ್ ಸೆಟ್ ಹಂಗೂ ಅನ್ಬೋದು, ಇಲ್ಲ ಕಲೆಕ್ಷನ್ ಆಫ್ ಆಲ್ ಸೆಟ್ಸ್ ಅಂತ ಅನ್ಬೋದು. ಕ್ವಶನ್ ಏನು ಕೇಳಿದ ನೋಡ್ರಿ, ಗಿವನ್ ದಿ ಸೆಟ್ ABC, which of the following may be considered a universal set? Yes, for all 3 sets ABC. ಇದರಲ್ಲಿ ಏನು ಗೊತ್ತಂದ್ರೆ ನೀವು ABC ಇದರಲ್ಲಿ ಯಾವುದು ಯೂನಿವರ್ಸಲ್ ಸೆಟ್? ಸಬ್ ಕರೆಕ್ಟಾಗಿ ಈ ಸಬ್ ಕರೆಕ್ಟಾಗಿ 1 2 2 3 4 5 6 ಅಂತ ಹೇಳಿ 1 3 5 ಇದೆಯಾ? ಓಕೆ. 2 4 6 ಇದೆಯಾ? 2 4 6 ಓಕೆ. 0 2 4 6 8 0 2 4 6 8 ಇಲ್ಲ ನೋಡ್ರಿ, ಇದರಲ್ಲಿ 8 ಇಲ್ಲ. ಎಷ್ಟಾದ್ರು ಅಂದರೆ 8 ಬಿಲಾಂಗ್ಸ್ ಟು C ಇದೆ, ಬಟ್ 8 ಬಿಲಾಂಗ್ಸ್ ಟು ನಾಟ್ ಬಿಲಾಂಗ್ಸ್ ಟು S ಅಲ್ಲಿ ಇಲ್ಲ. ಸೊ S ಅಲ್ಲಿ ಇಲ್ಲ ಅಂದರೆ ಹೆನ್ಸ್ ಇಟ್ ಇಸ್ ನಾಟ್ ಎ ಯೂನಿವರ್ಸಲ್, ನಾಟ್ ಎ ಯೂನಿವರ್ಸಲ್ ಸೆಟ್. ಸೆಕೆಂಡ್ ಅಂದರೆ ಎಂಟಿ, ಬರೀ ಎಂಟಿ. ಇವು ಯಾವ ಎಲಿಮೆಂಟ್ ಇದರಲ್ಲಿ ಇರೋದು ನಾಟ್ ಎ ಯೂನಿವರ್ಸಲ್ ಸೆಟ್. ನೆನಪಿಟ್ಟು ಹೋಗಿ ಇದಕ್ಕೆ ಬರೋಣ. ಫಸ್ಟ್ ಇದು ನೋಡ್ರಿ 1 3 5 ಓಕೆ. 2 4 6 ಓಕೆ. 0 0 ಇಲ್ಲ ರೀ, ಅಂದ್ರೆ ನೆನ್ಪಿಟ್ಕೊಡ್ರಿ 0 ಬಿಲಾಂಗ್ಸ್ ಟು C ಇದೆ, ಬಟ್ 0 ನಾಟ್ ಬಿಲಾಂಗ್ಸ್ ಟು S, ನಾಟ್ ಬಿಲಾಂಗ್ಸ್ ಟು S ಅಲ್ಲಿ ಇಲ್ಲ, ಹೆನ್ಸ್ ಇಟ್ ಇಸ್ ನಾಟ್ ಎ ಯೂನಿವರ್ಸಲ್ ಸೆಟ್. ನೆಕ್ಸ್ಟ್ ಇದು ನೋಡೋಣ. ಇದನ್ನು 1 3 5 ಇದೆಯಾ? 1 3 5
2 4 6 ಓಕೆ 0 2 4 6 8 ಎಲ್ಲ ಇದಾವೆ. ಬೇರೆ ನಂಬರ್ ಇರಲಿ, ಬಟ್ ಈ 3 ಸೆಟ್ ಇದ್ರೊಳಗೆ ಇರ್ಬೋದು. ಇದಾವ ಎಲ್ಲ ಎಲಿಮೆಂಟ್ ಇರ್ಬೋದು. ಹೆನ್ಸ್ ಇಟ್ ಈಸ್ ಯೂನಿವರ್ಸಲ್ ಸೆಟ್. ಯೂನಿವರ್ಸಲ್ ಸೆಟ್ ಇದರಲ್ಲಿ ಯಾವ ಥರ್ಡ್ ಒನ್ ಈಸ್ ಎ ಯೂನಿವರ್ಸಲ್ ಸೆಟ್. ಅಂದ್ರೆ ಇರುವ ಎಲ್ಲ ಎಲಿಮೆಂಟ್ ಇದಾಗಿರ್ಬೇಕು. ಬೇರೆ ಎಲಿಮೆಂಟ್ ನಡೆಯುತ್ತಾ, ಬಟ್ ಇದರಲ್ಲಿರುವ ಸಬ್ಸೆಟ್ಸ್ ಏನಿರಬೇಕು ಇದರಲ್ಲಿ ಇರಬೇಕು. ಅದಕ್ಕೆ ಯೂನಿವರ್ಸಲ್ ಸೆಟ್ ಅಂತ. ಥ್ಯಾಂಕ್ ಯು. 1.38 ಕ್ವಶನ್ ಅಂಡರ್ಸ್ಟ್ಯಾಂಡ್ ಕರೆಕ್ಟಾಗಿ ಮಾಡ್ಕೊಡ್ರಿ, ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಏಕೆಂದರೆ ವಾಟ್ ಈಸ್ ಯೂನಿವರ್ಸಲ್ ಸೆಟ್ ವುಡ್ ಹ್ಯಾವ್ ಪರ್ಪೋಸ್ ಫಾರ್ ದಿ ಈಚ್ ಆಫ್ ದಿ ಫಾಲೋಯಿಂಗ್. ಅಂದರೆ ಫಸ್ಟ್ ಏನು ಕೇಳಿದ್ರೆ ಈ ಎರಡು ಕ್ವಶನಿಗೆ ಫಸ್ಟ್ ಕ್ವಶನ್ ಏನು ಕೇಳಿದ್ರೆ ಏನು ಕೇಳಿದ್ರೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕೇಳಿದ್ರೆ, ಸೆಕೆಂಡ್ ಒನ್ ಐಸೋಸೆಲೆಸ್ ಟ್ರಯಾಂಗಲ್ ಕೇಳಿದ್ರೆ. ಸರ್ ಕೇಳಿ ಇವೆರಡಕ್ಕೂ ಯೂನಿವರ್ಸಲ್ ಸೆಟ್ ಯಾವುದು? ಈ ಫಾರ್ ಎಕ್ಸಾಂಪಲ್ ಕರೆಕ್ಟಾಗಿ ಕೇಳಿದ್ರಿ ಟ್ರಯಾಂಗಲಿಗೆ ಯಾವ್ಯಾವ ನೋಡ್ರಿ ಟ್ರಯಾಂಗಲಲ್ಲಿ ಫಸ್ಟ್ ಒನ್ ಇಕ್ವಿವೆಲೆಂಟ್ ಟ್ರಯಾಂಗಲ್. ಈಕ್ವಲೆಂಟ್ ಟ್ರಯಾಂಗಲ್ ಅಂದರೆ ಆಲ್ ಸೈಡ್ಸ್ ಆಫ್ ಈಕ್ವಲ್. ನೆಕ್ಸ್ಟ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದ್ರೆ ಏನಿರುತ್ತಾ 90 ಡಿಗ್ರಿ ಇರುತ್ತಾ. ನೆಕ್ಸ್ಟ್ ಐಸೋಸೆಲೆಸ್ ಟ್ರಯಾಂಗಲ್. ಐಸೋಸೆಲೆಸ್ ಟ್ರಯಾಂಗಲ್ ಅಂದರೆ 2 sides are equal, 2 opposite angles are equal. ಇವು ಈಕ್ವಲ್ ಇರ್ತವೆ. ನೆಕ್ಸ್ಟ್ ಇಲ್ಲಿ 3 angles are equal ಇರ್ತವೆ. ನೆಕ್ಸ್ಟ್ ಇನ್ನೊಂದು ಸ್ಕೆಲಿನ್ ಟ್ರಯಾಂಗಲ್. ಸ್ಕೆಲಿನ್ ಅಂದ್ರೆ ಟ್ರಯಾಂಗಲ್ ಅಂದ್ರೆ ಏನಿರುತ್ತೆ ಆಲ್ ಸೈಡ್ಸ್ ಆರ್ ನಾಟ್ ಈಕ್ವಲ್. ಇವೆಲ್ಲವೂ ಏನು ಟ್ರಯಾಂಗಲ್ಸ್ ಟ್ರಯಾಂಗಲ್ ಅವೆಲ್ಲ ಅರ್ಥಾತ್ ಇವೆಲ್ಲ ಏನು ಹೇಳ್ರಿ ಟ್ರಯಾಂಗಲ್. ಅಂದ್ರೆ ಇದಕ್ಕೆಲ್ಲ ಯೂನಿವರ್ಸಲ್ ಸೆಟ್ ಯಾವುದು? ಟ್ರಯಾಂಗಲ್. ರೀ ರೈಟ್ ಆ್ಯಂಗಲ್ ಟ್ರಯಾಂಗಲ್ಗೆ ಏನು ಯೂನಿವರ್ಸಲ್ ಟ್ರಯಾಂಗಲ್ ಒಳಗಡೆ ಇವು ಟೈಪ್ಸ್ ಇವು. ಸೊ ಫಸ್ಟ್ ಆಪ್ಷನ್ ಇದು ಟ್ರಯಾಂಗಲ್ ಇದೆ ಯೂನಿವರ್ಸಲ್ ಸೆಟ್. ಸೆಕೆಂಡ್ ಕ್ವಶನ್ ಐಸೋಸೆಲೆಸ್ ಕೇಳಿದ್ನಲ್ಲ, ಐಸೋಸೆಲೆಸ್ ಇದೇ ಬರ್ತದೆ. ಟ್ರಯಾಂಗಲ್ ಇಸ್ ಎ ಯೂನಿವರ್ಸಲ್ ಸೆಟ್ ಅಂತ ಅವೆರಡಕ್ಕೂ ಯೂನಿವರ್ಸಲ್ ಸೆಟ್ ಅಂದ್ರೆ ಟ್ರಯಾಂಗಲ್. ಸ್ಕೆಲಿನ್ ಟ್ರಯಾಂಗಲ್ಗೂ ಅದೇ. ಇವೆಲ್ಲ ನಾನು